13/12/2025 ರಾಷ್ಟ್ರೀಯ ಲೋಕ ಅದಾಲತ್ ರಾಷ್ಟ್ರದಾದ್ಯಂತ ನಡೀತಾ ಇದೆ. ಅದೇ ರೀತಿ ಬಳ್ಳಾರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇವತ್ತು ರಾಷ್ಟ್ರೀಯ ಲೋಕ ಅದಾಲತ್ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಈಗಾಗಲೇ ತಮ್ಮ ವ್ಯಾಜ್ಯಪೂರ್ವ ಅಪರಾಧಿಕ ಪ್ರಕರಣಗಳಿರ್ಬೋದು, ಚೆಕ್ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ವಾಹನ ಅಪಘಾತ ಪರಿಹಾರ ಅದರ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು ಹಾಗೂ ಇತರೆ ರಾಜಿ ಆಗಬಹುದಾದ ಎಲ್ಲ ಪ್ರಕರಣಗಳನ್ನು ಇವತ್ತು ಲೋಕ ಅದಾಲತ್ತಲ್ಲಿ ರಾಜಿ ಆಗ್ತಾ ಇವೆ. ಸೊ ಅದೇ ರೀತಿ ಈಗಾಗಲೇ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 5,440 ಪ್ರಕರಣಗಳು ಈಗಾಗಲೇ ರಾಜಿಯಾಗಿವೆ. ಆಮೇಲೆ ಈಗ ಸುಮಾರು 6 ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆದಂಥ 6 ಜೋಡಿಗಳು ಗಂಡ ಹೆಂಡತಿ ಒಂದಿಷ್ಟು ತಮ್ಮಲ್ಲಿ ಸಮಸ್ಯೆ ಇದ್ದುದರಿಂದ ಅವರು ಕೋರ್ಟಿನ ಮೆಟ್ಲೇರಿದ್ರು. ಅವರು ಇವತ್ತು ಜೋಡಿ ಮತ್ತೆ ಒಂದಾಗಿ ಸಂಪೂರ್ಣ ಕುಟುಂಬದೊಂದಿಗೆ ತಮ್ಮ ಮನೆಗೆ ಮರಳಿದ್ದಾರೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಅದೇ ರೀತಿ ಸುಮಾರು 2002ನೇ ಇಸ್ವಿಯ ಸುಮಾರು 25 ವರ್ಷದ ಒಂದು ಹಳೆಯ ಪ್ರಕರಣ ಅದು ಕೂಡ ರಾಜಿಯಾಗಿದೆ. 10 ವರ್ಷದಿಂದ ಇದ್ದಂಥ ಚೆಕ್ ಪ್ರಕರಣಗಳು, ಆಮೇಲೆ ಅನೇಕ ಎಕ್ಸಿಕ್ಯೂಷನ್ ಪಿಟಿಷನ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಈಗ ಒಂದು ಕೇಸ್ ಮುಗಿದ ನಂತರ ಅದನ್ನ ನಾವು ರಿಕವರಿ ಮಾಡೋ ಸಲುವಾಗಿ ಎಕ್ಸಿಕ್ಯೂಷನ್ ಅಂತ ಹಚ್ಚಿರ್ತೀವಿ. ಅಂಥ ಪ್ರಕರಣ ಕೂಡ ಸಾಕಷ್ಟು ಈ ಒಂದು ಲೋಕ ಅದಾಲತ್ನಲ್ಲಿ ರಾಜಿಯಾಗಿವೆ. ಆಮೇಲೆ ಇದಕ್ಕೆ ಕಾರಣ ಎಲ್ಲ ವಕೀಲರು, ಕಕ್ಷಿದಾರರು ಮತ್ತು ಎಲ್ಲ ನ್ಯಾಯಾಧೀಶರು ಇವತ್ತು ಗೌರವಾನ್ವಿತ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂಥ ಶ್ರೀಮತಿ KG ಶಾಂತಿ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಇವತ್ತಿನ ಲೋಕ ಅದಾಲತ್ ಬಹಳ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ರೆಸ್ಪಾನ್ಸ್ ನಮಗೆ ಎಲ್ಲ ಹೊರಗಡೆ ನೋಡಿದಾಗ ಕ್ಲೈಂಟ್ಸ್ ಆಮೇಲೆ ಅಡ್ವೊಕೇಟ್ಸ್ ಎಲ್ಲರೂ ಕೂಡ ಬಹಳ ಉತ್ಸುಕತೆಯಿಂದ ಈ ಒಂದು ಲೋಕ ಅದಾಲತ್ನಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಇನ್ನೂ ಹೆಚ್ಚಿನ ಪ್ರಕರಣಗಳು ಇನ್ನೂ ನಡೀತಾ ಇವೆ. ಸುಮಾರು ಒಂದು 7,000ದವರೆಗೆ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಕರಣಗಳು ರಾಜಿಯಾಗುವುದಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಕಾರಣ ಅಂತಂದ್ರೆ ಇದಕ್ಕೆ ಪಬ್ಲಿಸಿಟಿ ಕೊಟ್ಟಂತ ಮೀಡಿಯಾದವರು ಕೂಡ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸುಮಾರು 1 ತಿಂಗಳಿನಿಂದ ಈ ಲೋಕ ಅದಾಲತ್ ಬಗ್ಗೆ ಅನೇಕ ಮೀಟಿಂಗ್ಗಳನ್ನು ಮಾಡಿದ್ದೀವಿ, ಪ್ರೆಸ್ ಮೀಟ್ಗಳನ್ನು ಮಾಡಿದ್ದೀವಿ, ಆಮೇಲೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇದೆಲ್ಲವುಗಳಿಗೆ ನಮ್ಮ ಮೀಡಿಯಾದವರು ಬಹಳ ಒಂದು ಪಬ್ಲಿಸಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಪೇಪರಲ್ಲಿ ಬಂದಿದ್ದರಿಂದ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿದೆ. ಸೊ ಆದ್ದರಿಂದ ಇವತ್ತು ಹೆಚ್ಚಿನ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಆಮೇಲೆ ಇದು ಕಂಟಿನ್ಯೂಸ್ ನಡೀತಕ್ಕಂಥದ್ದು. ನಾವು ವರ್ಷಕ್ಕೆ ಸುಮಾರು 4 ಲೋಕ ಅದಾಲತ್ ಅಂತ ಮಾಡ್ತೀವಿ ಪ್ರತಿ 3 ತಿಂಗಳಿಗೊಮ್ಮೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಈಗ ಎಸ್ಪೆಷಲಿ ಮೀಡಿಯಾದವ್ರದ್ದು ಒಂದು ಏನಿದೆ ಕವರೇಜ್ ಮಾಡ್ತಾ ಇದ್ದಾರೆ, ಅದು ಕಂಟಿನ್ಯೂಸ್ ನಡೀಲಿ ಅಂತ ಹೇಳ್ತೀನಿ. ಮತ್ತು ಈ ಲೋಕ ಅದಾಲತ್ಗೆ ಸಂಬಂಧಿಸಿದಂತೆ ಈಗಾಗಲೇ ಹೇಳಿದಾಗೆ ಯಶಸ್ವಿ ಒಂದು ಲೋಕ ಅದಾಲತ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇನ್ನೂ ನಮಗೆ ಫೈನಲ್ ನಂಬರ್ಸ್ ಬಂದ ನಂತರ ಮತ್ತೆ ನಾವು ತಮಗೆ ಎಷ್ಟಾಯಿತು, ಟೋಟಲ್ ಎಷ್ಟು ಸೆಟಲ್ಮೆಂಟ್ ಆಯಿತು ಕೇಸಸ್ ಅನ್ನೋದನ್ನ ಹೇಳ್ತೀವಿ. ಬಟ್ ಇದುವರೆಗೂ ಕೂಡ 5,440 ಪ್ರಕರಣಗಳು ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಜಿ ಸಂಧಾನದ ಮೂಲಕ ಮುಕ್ತಾಯಗೊಂಡಿವೆ. ಇದರಿಂದ ಲೋಕ ಅದಾಲತಿಂದ ಅಂತಂದ್ರೆ ಪರಸ್ಪರ ಬಾಂಧವ್ಯ ಉಳಿಯುತ್ತೆ. ನಾವು ಕೇಸು ಜಜ್ಮೆಂಟ್ ಆದರೆ ಒಬ್ಬನ ಪರವಾಗಿ ಆಗ್ಬೋದು, ಇನ್ನೊಬ್ಬರ ಪರವಾಗಿ ಇನ್ನೊಬ್ಬರು ಸೋಲ್ಬಹುದು, ಹೀಗಾಗತ್ತೆ. ಬಟ್ ಲೋಕ ಅದಾಲತಲ್ಲಿ ಇಬ್ಬರು ಗೆದ್ದ ಹಾಗೆ ಪರಸ್ಪರ ರಾಜಿ ಸಂಧಾನದ ಮೂಲಕ ಒಂದು ಪ್ರಕರಣ ಮುಕ್ತಾಯಗೊಂಡ್ರೆ ಗಂಡ ಹೆಂಡತಿ ಇರ್ಬೋದು, ಅಣ್ಣ ತಮ್ಮಂದಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಒಂದು ಸಂಬಂಧಗಳು ಕಂಟಿನ್ಯೂ ಆಗಿದೆ, ಮುಂದೆ ಉಳಿಯುತ್ತೆ. ಬಟ್ ಒಬ್ಬ ಗೆದ್ದ ಒಬ್ಬ ಸೋತ ಅಂತಂದ್ರೆ ಮತ್ತೆ ಅದು ಮುಂದೆ ಅಪೀಲ್ ಹೋಗ್ಬೋದು, ಒಬ್ಬನಿಗೆ ಅಸಮಾಧಾನ ಆಗುತ್ತೆ. ಸೊ ಆದ್ರೆ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತಾನೆ. ಬಟ್ ಇದರಲ್ಲಿ ಏನಾಗಿದೆ, ಇಬ್ರು ಮತ್ತೆ ಮೊದಲಿನ ಒಂದು ಸ್ನೇಹ, ಗೆಳೆತನ, ಆ ಪ್ರೀತಿ ವಾತ್ಸಲ್ಯ ಮುಂದುವರಿಯೋಕೆ ಈ ಲೋಕ ಅದಾಲತ್ಗಳು ಸಹಾಯ ಮಾಡ್ತವೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ನಾವು ಒಂದು ಚಿಂತನೆಯನ್ನ ಮಾಡಬೇಕು. ನಮ್ಮ ಪ್ರಕರಣಗಳನ್ನ ಆದಷ್ಟು ಬೇಗನೆ ಪರಸ್ಪರ ರಾಜಿ ಸಂಧಾನದ ಮೂಲಕ, ಮಧ್ಯಸ್ಥಿಕೆ ಮುಖಾಂತರ ಇವೆಲ್ಲ ಮುಗಿಸ್ಕೊಂಡಾಗ ಕೇವಲ ಒಂದು ಫ್ರೆಂಡ್ಶಿಪ್ ಅಲ್ಲ, ಕುಟುಂಬ ಅಲ್ಲ, ಇಡೀ ಸಮಾಜನೇ ಕೂಡ ಶಾಂತಿಯಿಂದ ಜೀವನವನ್ನು ಮಾಡಬಹುದು ಅನ್ನೋದನ್ನ ಈ ನಮ್ಮ ಲೋಕ ಅದಾಲತ್ ತಿಳಿಸುತ್ತೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಚ್ಛಪಡ್ತೀನಿ.
ನನ್ನ ಹೆಸರು ತ್ರಿವೇಣಿ ಪತ್ತಾರ್. ಇಂದು ದಿನಾಂಕ 13/12/2025 ಈ ವರ್ಷದ ಕೊನೆಯ ರಾಷ್ಟ್ರೀಯ ಲೋಕ್ ಅದಾಲತ್ ಜರುಗಿದ್ದು, ಈ ಒಂದು ಲೋಕ್ ಅದಾಲತ್ನಲ್ಲಿ ಕೌಟುಂಬಿಕ ವ್ಯಾಜ್ಯಗಳಾಗಿರ್ಬೋದು, ಹಾಗೆಯೇ ಆಕ್ಸಿಡೆಂಟ್ ಕೇಸ್ಗಳಾಗಿರ್ಬೋದು, ಅಂದರೆ ವಾಹನ ಅಪಘಾತಕ್ಕೀಡಾದಂತಹ ಪ್ರಕರಣಗಳಾಗಿರ್ಬೋದು, ಹಾಗೆ ಅಣ್ಣ ತಮ್ಮಂದಿರ ಕೇಸುಗಳಂದರೆ ಪಾರ್ಟಿಷನ್ ಸೂಟ್ಗಳಾಗಿರ್ಬೋದು, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ಅಡಿಯಲ್ಲಿ ಬರುವಂತಹ ಪ್ರಕರಣಗಳಾಗಿರ್ಬೋದು, ಹಾಗೆಯೇ ಕ್ರಿಮಿನಲ್ ಪ್ರಕರಣಗಳಾಗಿರ್ಬೋದು, ಈ ಎಲ್ಲ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ವಕೀಲರ ಸಹಕಾರ, ನ್ಯಾಯಾಧೀಶರ ಸಹಕಾರ ಹಾಗೂ ಕಕ್ಷಿದಾರರ ಸಹಕಾರದಿಂದ ಇತ್ಯರ್ಥಗೊಳ್ಳುತ್ತಿವೆ. ಈ ಒಂದು ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ KG ಶಾಂತಿ ಮೇಡಮ್ ಅವರು, ಹಾಗೆಯೇ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ರಾಜೇಶ್ ಹೊಸ್ಮನಿ ಸರ್ ಅವರು, ಹಾಗೂ ಇನ್ನುಳಿದ ಎಲ್ಲ ನ್ಯಾಯಾಧೀಶರುಗಳು, ಅಂದರೆ ಗೌರವಾನ್ವಿತ ಎಲ್ಲ ನ್ಯಾಯಾಧೀಶರುಗಳ ಸಹಕಾರದಿಂದ ಹಾಗೂ ವಕೀಲರ ಸಹಕಾರದಿಂದ ಮತ್ತು ಕಕ್ಷಿದಾರರ ಸಹಕಾರದಿಂದ ಇವತ್ತು ಪ್ರಕರಣಗಳು ಇತ್ಯರ್ಥಗೊಳ್ತಾ ಇದೆ. ನಮ್ಮದೇ ಒಂದು ಪ್ರಕರಣ 2023ರಲ್ಲಿ ನಾವು ನಡೆಸ್ತಕ್ಕಂತಹ ಒಂದು ಪ್ರಕರಣ ವಾಹನ ಅಪಘಾತಕ್ಕೀಡಾದಂತಹ ಪ್ರಕರಣವಾಗಿತ್ತು. 2023ರಲ್ಲಿ ದಾಖಲಾಗಿತ್ತು. ನಾವು ರೆಸ್ಪಾಂಡೆಂಟ್ ಪರವಾಗಿ ವಾದಿಸ್ತಾ ಇದ್ವಿ. ಅದು ಓನರ್ ಲಯಬಿಲಿಟಿ ಆಗಿತ್ತು, ಅಂದರೆ ಇನ್ಶೂರೆನ್ಸ್ ಇರಲಿಲ್ಲ ಗಾಡಿಗೆ. ಆಕ್ಸಿಡೆಂಟ್ ಆಗಿರುವಂತಹ ಸಂದರ್ಭದಲ್ಲಿ ನಾವು ಇವತ್ತು 7.5 ಲಕ್ಷಕ್ಕೆ ಆ ಕೇಸನ್ನು ಸೆಟಲ್ಮೆಂಟ್ ಮಾಡಿದ್ದೀವಿ. ಈ ಥರ ಜನರೆಲ್ಲರೂ ಒಂದು ಸೆಟ್ಲ್ಮೆಂಟ್, ಅಂದರೆ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಬಗೆಹರಿಸಿಕೊಂಡಾಗ ಒಂದು ಸಮಾಜಕ್ಕೆ ಉತ್ತಮವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸಿದಂತಾಗತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.